ಗೃಹ ಸಚಿವ ಪರಮೇಶ್ವರರನ್ನ ಎಸ್ಐಟಿ ಮುಖ್ಯಸ್ಥ ಭೇಟಿಯಾಗಿದ್ದಾರೆ. ಚಿನ್ನಯ್ಯನ ಬೆಂಗಳೂರಿಗೆ ಕರೆತರ್ತಾ ಇರೋ ನಡುವೆ ಗೃಹ ಸಚಿವ ಪರಮೇಶ್ವರರನ್ನ ಭೇಟಿಯಾಗಿದ್ದಾರೆ. ಸುಜಾತಾ ಭಟ್ ಖುದ್ದು ವಿಚಾರಣೆ ನಡೆಸಿದ್ರು. ಪ್ರಣವ್ ಮೊಹಾಂತಿ ಎಸ್ಐಟಿ ಮುಖ್ಯಸ್ಥ ಈ ವಿಚಾರಣೆಯ ಮಾಹಿತಿಯನ್ನ ಗೃಹ ಸಚಿವರಿಗೆ ನೀಡೋದಕ್ಕೆ ಮುಂದಾಗಿದ್ದಾರೆ. ಬೆಂಗಳೂರಿಗೆ ಚಿನ್ನಯ್ಯನನ್ನ ಕರೆತರ್ತಾ ಇರುವ ಬಗ್ಗೆಯೂ ಕೂಡ ವಿವರಣೆ ಕೊಟ್ಟಿದ್ದಾರೆ. ಹೀಗಾಗಿ ಈ ಮೊಹಾಂತಿ ಅವರು ಮತ್ತೆ ಗೃಹ ಸಚಿವರ ಈ ಭೇಟಿ ಭಾರಿ ಮಹತ್ವ ಪಡೆದುಕೊಂಡಿದೆ. ಇದುವರೆಗಿನ ವಿಚಾರಣೆಗಳ ಮಾಹಿತಿಯನ್ನು ಗೃಹ ಸಚಿವರ ಬಳಿ ಹೇಳಿದ್ದಾರೆ. ಗತಿಯಲ್ಲಿ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಅವ್ರದೇ ಆದಂಥ ತೀರ್ಮಾನಗಳಿರ್ತವೆ. ಹಾಗಾಗಿ ಅವರು ತನಿಖೆ ನಡೆಸ್ತಾ ಇದ್ದಾರೆ. ತನಿಖೆ ಮುಗಿಯೋವರೆಗೂ ಕೂಡ ಯಾವ ವಿಚಾರಗಳನ್ನು ಕೂಡ ಅವರು ಹೇಳಂಗಿಲ್ಲ, ನಾವು ಹೇಳಂಗಿಲ್ಲ. ಅದರಿಂದ ತನಿಖೆ ತ್ವರಿತವಾಗಿ ಆಗಲಿ ಅಂತ ಹೇಳಿ ಅಷ್ಟೇ ಹೇಳ್ಬೋದು ನಾವು. ಸರಿ, ಯಾವಾಗ ಎಲ್ಲಾ ಪ್ರಕರಣಗಳನ್ನು ಸೇರಿಸಿ ತನಿಖೆ ಮಾಡಬೇಕಂತ ಏನಾರ ಇಲ್ಲ, ಅವ್ರಿಗೆ ಏನು ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ದೀವಿ ಅದನ್ನ ಮಾಡ್ತಾರೆ ಅವರು. ಅದರಲ್ಲಿ ಏನಾದರೂ ಬೇರೆ ಬೇರೆ ಇನ್ಫಾರ್ಮೇಷನ್ಸು ಅವರಿಗೆ ಸಿಗುವಂಗೆ ಏನಾದರೂ ಕಾಣದಿದ್ರೆ ಅದನ್ನು ಅವರು ಮಾಡ್ಕೊಳ್ತಾರೆ. ಅದನ್ನು ನಾವು ಯಾವುದೋ ಡೈರೆಕ್ಷನ್ಸ್ ಕೊಡೋದಿಲ್ಲ. ಸರ್, ಈಗ ನೀವು ಟರ್ಮ್ಸ್ ಆಫ್ ರೆಫರೆನ್ಸ್ ಹೇಳುವಾಗಲೂ ಕೂಡ ಎಕ್ಸ್ಕ್ಲೂಡಿಂಗ್ ಸೌಜನ್ಯ ಕೇಸ್ ಅಂತ ಹೇಳಿದ್ರಿ. ತಾಯಿ ಒಂದು ದೂರು ಕೊಟ್ಟಿದ್ದಾರೆ, ಅದನ್ನ ಅವರು ಡಿಸೈಡ್ ಮಾಡ್ತಾರೆ. ಇಫ್ ದರ್ ಇಸ್ ಎ ಲಿಂಕ್ ಆರ್ ನೋ ಲಿಂಕ್, ದಟ್ ದೇ ವಿಲ್ ಡಿಸೈಡ್. ನಾವು ಹೇಳಕ್ ಬರೋದಿಲ್ಲ. ಸರ್, ಎಷ್ಟು ದಿನ ಅಂತ ಈ ತರ ತನಿಖೆ ಲಿಮಿಟ್? ಇಲ್ಲ, ಅದು ನಾವು ಆದಷ್ಟು ಬೇಗ ಅಂತ ಅಷ್ಟೇ ಹೇಳಿದ್ದೀವಿ. ನಾವು ಟೈಮ್ ಬೌಂಡ್ ಕೊಡಕ್ ಆಗೋದೇ ಇಲ್ಲ. ಯಾಕೆಂದ್ರೆ ಎಲ್ಲಿಗೆ ಹೆಂಗೆ ಹೋಗುತ್ತೆ ಇದು ಅಂತ ಗೊತ್ತಿಲ್ಲ. ಬೇಗ ಮುಗಿದ್ರೆ ಬೇಗ ಕೊಡ್ತಾರೆ. ಡೆಡ್ ಎಂಡ್ ಆಗ್ಬೇಕಲ್ಲ, ಡೆಡ್ ಎಂಡ್ ಆಗೋವರೆಗೂ ಅವ್ರು ಮಾಡ್ತಾನೆ ಇರ್ತಾರೆ. ನಡುವೆ ಈಗ ಇವತ್ತು ಜೆಡಿಎಸ್ ಅವರು ಇದು ಹಿಂಗೆ ಆಗುತ್ತೆ, ಆಗ್ಬೇಕು, ಈಗ ನಾಳೆ ಮುಗಿಸ್ಕೊಟ್ಬಿಡಿ ಅಂತ ಹೇಳಕ್ ಬರೋಲ್ಲ. ಅಂತ ವಿಚಾರಗಳಲ್ಲ ಇದು. ಇನ್ವೆಸ್ಟಿಗೇಷನ್ಸು ಯಾವುದೇ ಇನ್ವೆಸ್ಟಿಗೇಷನ್ ಆದರೆ ನಾವು ಸಮಯ ನಿಗದಿ ಮಾಡೋಕ್ಕಾಗೋದಿಲ್ಲ. ರಾಜಕಾರಣಕ್ಕೆ ತಿರ್ಕೊಳ್ತಾ ಇದೆಯಲ್ಲ ಸರ್, ಅದಕ್ಕೆ ಅಲ್ಲ ಏನಾರ ಇದ್ಕೊಳ್ಳಿ. ಆದರೆ ನಾವು ಅವರಿಗೆ SIT-ನವ್ರಿಗೆ ನೀವು ನಾಳೆ ಮುಂದಿನ ವಾರ ಮುಗಿಸ್ಬಿಟ್ಟು ಕೊಟ್ಬಿಡಿ ರಿಪೋರ್ಟ್ನ ಅಂತ ಹೇಳಕ್ ಬರೋದಿಲ್ಲ. SIT ತನಿಖೆಗೂ ನೋಡಿ, ಯಾವುದೇ ತನಿಖೆಗೆ ಕೇಳಬೇಕಾದ್ರೆ ಇಲ್ಲಿ ತನಿಖೆ ನಡೀತಾ ಇದೆ. ಅಂಡ್ ತನಿಖೆ ನಡೆಯೋದ್ರ ಬಗ್ಗೆ ಯಾರ್ದು ತಕರಾರಿಲ್ಲ. SIT-ಯನ್ನು ಸ್ವಾಗತ ಮಾಡಿದ್ದಾರೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಂದ ಹಿಡಿದು ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ. ತನಿಖೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಬೇರೆ ಏಜೆನ್ಸಿಗೆ ಅಗತ್ಯ ಇಲ್ಲ ಅಂತ ನಾನು ಮೊದಲೇ ಹೇಳಿದ್ದೇನೆ. ಸರ್, ಅವ್ನು ಚಿನ್ನಯ್ಯನ ಬೆಂಗಳೂರಿಗೆ ಕರೆತರ್ತಾ ಇದ್ದಾರೆ. ಗೊತ್ತಿಲ್ಲ ಅವ್ರೇನು, ಹೌದಾ, ಅವ್ರು ಮಾಡ್ಕೊಳ್ತಾರೆ, ನಮ್ಗೆ ಗೊತ್ತಿಲ್ಲ. ಅಲ್ಲ ಸರ್, ಈಗ ಆರೋಪಿ ಆಶ್ರಯ ಕೊಟ್ಟಿರೋರ್ಯಾರನ್ನೂ ಬಂಧಿಸಲಿಲ್ಲ ಈ ಪ್ರಕರಣದಲ್ಲಿ ಅಂತ ನೋಡ್ರಿ, ಇದೆಲ್ಲ ನಾನು ಹೇಳ್ದಂಗೆ, ನೀವು ಹೇಳ್ದಂಗೆ ಅಥವಾ ಇನ್ಯಾರೋ ಹೇಳಿಕೆಗಳು ಕೊಟ್ಟಂಗೆ ನಡೆಯೋದಿಲ್ಲ. ಅವ್ರದ್ದೇ ಆದಂಥ ತನಿಖೆ ಪ್ರೊಸೀಜರ್ಸ್ ಇದೆ, ಅದನ್ನ ಮಾಡ್ಕೊಳ್ತಾರೆ. ಈಗ ಸ್ಯಾಂಪಲ್ಸ್ಗಳೆಲ್ಲ ತೊಗೊಂಬಂದು FSL ಕೊಟ್ಟಿದ್ದಾರೆ. ಅವರು ಮಾಡಬೇಕಲ್ಲ, ಅನಾಲಿಸಿಸ್ ಮಾಡಿ ಅದರ ರಿಸಲ್ಟ್ಸ್ ಬರಬೇಕು. ಅದ್ರ ಮೇಲೆ ಬೇರೆ ಏನಿರುತ್ತೋ ಗೊತ್ತಿರಲ್ಲ. ಇದೆಲ್ಲ ನಾವು ಸ್ಪೆಕ್ಯುಲೇಟ್ ಮಾಡಕ್ ಬರೋದಿಲ್ಲ ಇಂಥ ಕೇಸ್ಗಳಲ್ಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.